ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 41:31ರಿಂದ 36ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಮೊದಲಿದ್ದ ಸಮೃದ್ಧಿಯ ಗುರುತೆ ಕಾಣಿಸದೆ ಹೋಗುವುದು. ಓದ್ಕೊಳ್ಳೋಣವಾ? ಮುಂದೆ ಬರುವ ಕ್ಷಾಮವು ಅತ್ಯಂತ ಘೋರವಾದುದರಿಂದ ಮೊದಲಿದ್ದ ಸಮೃದ್ಧಿಯ ಗುರುತೆ ಕಾಣಿಸದೆ ಹೋಗುವುದು. ಫರೋಹನಿಗೆ ಕನಸು 2 ವಿಧವಾಗಿ ಬಿದ್ದದ್ರಿಂದ ದೇವರು ಆ ಕಾರ್ಯವನ್ನ ನಿಶ್ಚಯಿಸಿ ಇದನ್ನು ಬೇಗ ಮಾಡುವನೆಂಬುದಾಗಿ ತಿಳ್ಕೊಳ್ಳಬೇಕು. ಆದುದರಿಂದ ತಾವು ವಿವೇಕಿಯು ಬುದ್ಧಿವಂತನೂ ಆಗಿರುವ ಪುರುಷನನ್ನು ಆರಿಸಿಕೊಂಡು ಅವನನ್ನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ನೇಮಿಸಬೇಕು. ಮತ್ತು ತಾವು ಒಂದು ಕೆಲಸ ಮಾಡಬೇಕು. ದೇಶದ ಎಲ್ಲಾ ಭಾಗಗಳಲ್ಲಿಯೂ ಕರಣೀಕರರನ್ನು ನೇಮಿಸಿ ಅವರ ಕೈಯಿಂದ ಸುಭಿಕ್ಷವಾದ 7 ವರ್ಷದಲ್ಲಿ ದೇಶದ ಬೆಳೆಯೊಳಗೆ 5ನೇ ಪಾಲನ್ನ ಕಂದಾಯವಾಗಿ ಹೆಚ್ಚಿಸಬೇಕು. ಅವರು ಮುಂದನ ಒಳ್ಳೆ ವರ್ಷಗಳಲ್ಲಿ ಆಹಾರ ಪದಾರ್ಥಗಳನ್ನು ದವಸ ಧಾನ್ಯಗಳನ್ನ ಕೂಡಿಸಿ ಪರ್ವನ ಆಹಾರ ಆ ವರ್ಷದೊಳಗೆ ಪಟ್ಟಣದೊಳಗೆ ಜೋಪಾನ ಮಾಡಲಿ. ಆ ಆಹಾರ ಪದಾರ್ಥಗಳನ್ನು ಇಟ್ಟು ಕೂಡಿಸಿಕೊಳ್ಳುವುದರಿಂದ ಐಗುಪ್ತ ದೇಶದಲ್ಲಿ ದುರ್ಭಿಕ್ಷ ಉಂಟಾಗುವ 7 ವರ್ಷಗಳಲ್ಲಿ ಜನರು ಕ್ಷಾಮದಿಂದ ಸಾಯುವುದಿಲ್ಲ ಎಂದು ಹೇಳಿದನು. ಈಗ ಇಲ್ಲಿ ಯೋಸೇಫನು ತಿರುಗಿ ಅವನು ಆಲೋಚನೆ ಕೊಡ್ತಾ ಇದ್ದಾನೆ. ನೋಡಿ, ಈ ರೀತಿ ಗೌರ್ಮೆಂಟ್ಗೆ ಒಳ್ಳೆ ಆಲೋಚನೆ ಕೊಡೋರು ಇರ್ಬೇಕು. ಪ್ರಜೆಗಳ ಒಂದು ಸುಕ್ಷೇಮಕ್ಕೆ ಒಂದು ಒಳ್ಳೆ ಆಲೋಚನೆ ಕೊಡೋರು ಇರ್ಬೇಕು. ದೇವರು ಅದಕ್ಕೋಸ್ಕರವಾಗಿ ಹ್ಯೂಮನ್ ಗೌರ್ಮೆಂಟ್ ಅನ್ನೋದನ್ನ ಕೊಟ್ರು. ಆದ್ರೆ ಹ್ಯೂಮನ್ ಗೌರ್ಮೆಂಟ್ ಫೇಲ್ ಆಗೋಯ್ತು. ಎಲ್ಲಿ ಫೇಲ್ ಆಗೋಯ್ತು? ಪ್ರತಿಯೊಬ್ಬ ಅಧಿಕಾರಿಗಳು ತಮ್ಮ ಸ್ವಾರ್ಥದ ಕುರಿತು ಚಿಂತಿಸುವ ಹಾಗೆ ಇವತ್ತು ನಾವು ಹ್ಯೂಮನ್ ಗೌರ್ಮೆಂಟ್ ನಲ್ಲಿ ನೋಡ್ತೀವಿ. ಅದರಿಂದಲೇ ಯೇಸು ಸ್ವಾಮಿ 7 ವರ್ಷದ ಕ್ರಿಸ್ತ ವಿರೋಧಿ ಆಳ್ವಿಕೆ ಆದ್ಮೇಲೆ 1000 ವರ್ಷ ಒಂದು ಮಾಡೆಲ್ ಆದಂತ ಗೌರ್ಮೆಂಟ್ ಅನ್ನ ರೂಪಿಸ್ತಾರೆ. ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ 1000 ವರ್ಷ ಒಂದು ದೇಶ ಹೆಂಗ ನಡಿಬೇಕು ಎಂಬುದಾಗಿ ಯೇಸು ಸ್ವಾಮಿ ಈ ಲೋಕವನ್ನ ಆಳಕ್ ಹೋಗ್ತಾರೆ. ಅದನ್ನ ಸತ್ಯವೇದವನ್ನು ಓದ್ರಿ, ಅದನ್ನ ನೀವು ನೋಡ್ರಿ. ಆ ರೀತಿ ಆಳ್ಬೇಕು ಅನ್ನೋದೇ ದೇವರ ಉದ್ದೇಶ. ಅದಕ್ಕೆ ಅಧಿಕಾರಿಗಳನ್ನ ನೇಮಿಸಿದ್ದಾರೆ. ಬಟ್ ಆದ್ರೆ ಹ್ಯೂಮನ್ ಗೌರ್ಮೆಂಟ್ ಹ್ಯಾಸ್ ಫೇಲ್ಡ್. ಇವಾಗ ಇಲ್ಲಿ ಅವನು ಯೋಸೇಫನು ಸಲಹೆ ಕೊಡ್ತಾ ಇದ್ದಾನೆ. ನೋಡಪ್ಪ, 7 ವರ್ಷ ಸುಭಿಕ್ಷ ವರ್ಷಗಳು ಬರ್ತದಲ್ಲ, ಆಗ ನೀನ್ ಏನ್ ಮಾಡ್ಬೇಕು? ಇಡೀ ಐಗುಪ್ತ ದೇಶದ ಎಲ್ಲಾ ಪ್ರಜೆಗಳು ಅವರಿಗೆ ಬಂದಂತ ಸುಭಿಕ್ಷವಾದ ವರ್ಷದಲ್ಲಿ ಬಂದಂತ ಆಹಾರದ ಆದಾಯದಲ್ಲಿ 5 ಪಾಲು ಏನ್ ಮಾಡ್ಬೇಕು? ಕಂದಾಯವಾಗಿ ಎಲ್ರು ಕೊಡಬೇಕು. ಅವಾಗ ಅದನ್ನ ಕಣಜದಲ್ಲಿಟ್ಟು ಶೇಖರಣೆ ಮಾಡಿದ್ರೆ ಮುಂದಿನ 7 ವರ್ಷದಲ್ಲಿ ಏನಾಗುತ್ತೆ? ಅಲ್ಲಿ ಕ್ಷಾಮ ಬರುತ್ತೆ. ಆಗ ಏನ್ ಮಾಡ್ಬೇಕು? ಅಲ್ಲಿ ಆ ಕ್ಷಾಮ ಬಂದಾಗ ಈ ಕೂಡಿಸಿಟ್ಟಂತ ಈ ಸುಭಿಕ್ಷವಾದ ವರ್ಷದಲ್ಲಿ ಕೂಡಿಸಿದಂತ ಆಹಾರ ಎಲ್ರಿಗೂ ಅಲ್ಲಿ ಉಪಯೋಗ ಆಗುತ್ತೆ. ಯಾರಿಗೂ 7 ವರ್ಷದಲ್ಲಿ ತೊಂದರೆ ಇರಲ್ಲ ಅನ್ನೋದು ಯೋಸೇಫ ಕೊಟ್ಟಂತ ಸಲಹೆ ಆಗಿರುತ್ತೆ. ಮಾತ್ರವಲ್ಲದೆ ಅವನೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಮಾತ್ರವಲ್ಲದೆ ನೀನು ಅದಕ್ಕೋಸ್ಕರವಾಗಿ ವಿವೇಕಿ ಬುದ್ಧಿಯಾದಂತ ಒಬ್ಬ ಮನುಷ್ಯನ ನೇಮಿಸಿದ್ರೆ, ಒಬ್ಬ ಮಂತ್ರಿನ ನೀವು ನೇಮಿಸಿದ್ರೆ ಅವನು ಇದನ್ನೆಲ್ಲ ನೋಡ್ಕೊಳ್ತಾನೆ ಎಂಬುದಾಗಿ ಯೋಸೇಫ ಫರೋಹನಿಗೆ ಇಲ್ಲಿ ಹೇಳೋದನ್ನ ನಾವು ನೋಡ್ತೇವೆ. ಹಾಗಾದ್ರೆ 2 ಸಾಕ್ಷಿಯಿಂದ ಅಥವಾ 3 ಸಾಕ್ಷಿಯಿಂದ ಒಂದು ಕಾರ್ಯ ಸಾಬೀತಾದಾಗ ದೇವರು ಅಲ್ಲಿ ಈ ಕನಸಿನ ಒಂದು ಮಾರ್ಗವನ್ನ ತಯಾರು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ಬೇಕು. ಈಗ ಐಗುಪ್ತ ದೇಶದಲ್ಲಿ 10ರಷ್ಟು ಕಂದಾಯವನ್ನು ತೆಗಿತಾ ಇದ್ರು ಐಗುಪ್ತ ದೇಶದಲ್ಲಿ. ಆದ್ರೆ ಸಮೃದ್ಧಿಯ ವರ್ಷದಲ್ಲಿ 20% ತೆಗಿಬೇಕು ಎಂಬುದಾಗಿ ಆತನು ಯೋಸೇಫನ್ ಫರೋಹನಿಗೆ ಆಲೋಚನೆ ಕೊಡ್ತಾನೆ. ಆಕ್ಚುಲಿ ನೋಡಕ್ ಹೋದ್ರೆ ಅವರು 10ರಷ್ಟು ಕಂದಾಯ ಕೊಡ್ತಾ ಇದ್ರು. ಬಟ್ ಈಗ 20ರಷ್ಟು ತೆಗಿರಿ ಎಂಬುದಾಗಿ ಯೋಸೇಫ ಸಲಹೆ ಕೊಡ್ತಾನೆ. ಹೀಗೆ ಪ್ರತಿಯೊಂದು ಅಧಿಕಾರದಲ್ಲಿ ಯಾರ್ಯಾರು ಇದ್ದಾರೆ ಇವತ್ತು ಅವ್ರಿಗೂ ನಾನು ಹೇಳೋದು ಒಂದು ವಿಷಯ ಅಂದ್ರೆ, ದೇವರು ಯಾಕೆ ನಿಮ್ಮನ್ನ ಅಧಿಕಾರದಲ್ಲಿ ಇಟ್ಟಿದ್ದಾರೆ, ಯಾಕೆ ನಿಮ್ಮನ್ನ ಆಯಾ ಒಂದು ಪದವಿನಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ನೀವು ದೇವರ ಜ್ಞಾನವನ್ನ ಕೇಳಿದ್ರೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಖಂಡಿತವಾಗಿ ಒಳ್ಳೆ
ಸುಭಿಕ್ಷವಾದಂಥ ಜನರಿಗೆ ಯಾರಿಗೂ ಕೊರತೆ ಇಲ್ಲದಿರೋ ರೀತಿ ನೀವು ನಡೆಸ್ಬೋದು ಎಂಬುದಾಗಿ ದೇವರಲ್ಲಿ ಆಲೋಚನೆ ಕೊಡ್ತಾ ಇದ್ದಾರೆ. ಒಂದು ವೇಳೆ ಯಾರಾದರೂ ಅಧಿಕಾರಿಗಳು ಈ ಮೆಸೇಜ್ ಕೇಳಿಸ್ಕೊಳ್ತಾ ಇದ್ದೀರಾ, ಯೋಸೇಫನ ಒಂದು ಕಾನ್ಸೆಪ್ಟ್ ನೋಡಿ. ಯೋಸೇಫನು ದೇವರ ಜ್ಞಾನದಿಂದ ಮಾತಾಡ್ತಾನೆ, ಮುಂದೆ ಅವನು ದೇವರ ಜ್ಞಾನದಿಂದಲೇ ಆಡಳಿತ ಮಾಡ್ತಾನೆ. ಮಾತ್ರವಲ್ಲದೆ ಅವನು ಕೊಡುತ್ತಾ ಇರುವಂತ, ಅವನು ಒಂದು ಕ್ಯಾಬಿನೆಟ್ ಮೆಂಬರ್ ಆಗದೆ ಹೋದ್ರು ಸಹ ಅವನು ಕ್ಯಾಬಿನೆಟ್ ಮೆಂಬರ್ಗಳಿಗೆ ಇರಬೇಕಾದಂತ ಒಂದು ಜ್ಞಾನದ ಕುರಿತು ಅವನು ಮಾತನಾಡ್ತಾನೆ. ಸೊ ಆ ಜ್ಞಾನವನ್ನ ಅಳವಡಿಸಿಕೊಂಡು ನಾವು ಆ ದೇಶವನ್ನ ಆಡಳಿತ ಮಾಡುವಾಗ ಸಲಹೆಗಳನ್ನು ಕೊಟ್ಟಾಗ ನಮ್ಮ ದೇಶದಲ್ಲಿ ಯಾವ ಕೊರತೆನೂ ಇರೋದಿಲ್ಲ. ಮತ್ತೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ, ಸೇವಿಂಗ್ ಕಾನ್ಸೆಪ್ಟ್. ಓಕೆ, ನಾವು ಸಂಪಾದನೆ ಮಾಡೋದು, ಎರಡನೇದಾಗಿ ಖರ್ಚು ಮಾಡ್ತೀವಿ, ಆದರೆ ಸೇವಿಂಗ್ಸ್ ಮಾಡಬೇಕು ಅನ್ನೋದು ಇಲ್ಲಿ ಬರೆದಿರುವಂತ ಇನ್ನೊಂದು ಒಂದು ಸಲಹೆ. ಎಷ್ಟೋ ಜನ ಸೇವಿಂಗ್ಸ್ ಮಾಡಲ್ಲ. ಕೆಲವರಿಗೆ ಇದ್ರ ಬಗ್ಗೆ ತಪ್ಪಾದ ಒಂದು ಅರ್ಥ ಇದೆ, ಕೆಲವರಿಗೆ ನನಗೆ ಅಷ್ಟು ಆದಾಯ ಇಲ್ಲ ಎಂಬುದಾಗಿ ಅನೇಕರು ಹೇಳೋದುಂಟು. ನಮ್ಗೆ ಎಷ್ಟೇ ಒಂದು ಆದಾಯ ಬಂದರೂ ಅದರಲ್ಲಿ ಸ್ವಲ್ಪ ಭಾಗವನ್ನು ನಮ್ಮ ಫ್ಯೂಚರ್ಗೋಸ್ಕರವಾಗಿ, ಫ್ಯಾಮಿಲಿ ಫ್ಯೂಚರ್ಗೋಸ್ಕರವಾಗಿ ಒಂದು ಸೇವಿಂಗ್ಸ್ ಅನ್ನ ನಾವು ಮಾಡಲೇಬೇಕು. ಇಂಗ್ಲಿಷ್ನಲ್ಲಿ ಒಂದು ಸೇಯಿಂಗ್ ಇದೆ, ಗಿವ್ ಸಮ್, ಸ್ಪೆಂಡ್ ಸಮ್, ಸೇವ್ ಸಮ್ ಎಂಬುದಾಗಿ. ಗಿವ್ ಸಮ್, ಸ್ಪೆಂಡ್ ಸಮ್, ಸೇವ್ ಸಮ್ ಅಂದ್ರೆ ಸ್ವಲ್ಪ ಕೊಡ್ರಿ, ಅಂದ್ರೆ ದೇವ್ರು ಕೊಡ್ಬೇಕಾದದ್ದು ಕೊಡ್ರಿ, ದೇವರ ರಾಜ್ಯಕ್ಕೆ ಕೊಡ್ಬೇಕಾದದ್ದು ಕೊಡ್ರಿ, ತಿರ್ಗಾ ನಿಮಗೆ ಖರ್ಚು ಮಾಡ್ಕೊಳ್ಬೇಕಾದ ಕೆಲವು ಇರ್ತದೆ, ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಬೇಕಾದದ್ದು ಇರ್ತದೆ. ಮಾತ್ರವಲ್ಲದೆ ನಿಮ್ಮ ಫ್ಯಾಮಿಲಿಗೆ ಏನೋ ಒಂದು ಸೇವಿಂಗ್ಸ್ ಇರಲೇಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಸೇವಿಂಗ್ಸ್ ಮಾಡುವಂತ ಒಂದು ಆಲೋಚನೆ ಅಥವಾ ಜ್ಞಾನನೂ ಇಲ್ಲ. ಸರಿ, ಇವತ್ತು ಕೇಳಿಸ್ಕೊಳ್ತಾ ಇದ್ರಲ್ಲ, ಯೋಸೇಫ ಹೇಳ್ತಾನೆ ಫರೋಹನಿಗೆ, ಈ ಆಲೋಚನೆ ದೇವರು ಇವತ್ತು ನನ್ನ ಯೋಸೇಫನ ಹಾಗೆ ನಿಮ್ಮ ಮುಂದೆ ಕೂಡ್ರಿಸಿ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಸೇವ್, ನಿಮಗೆ LICಗಳಿದೆ, ಇನ್ಶೂರೆನ್ಸ್ಗಳಿದೆ, ಮಾತ್ರವಲ್ಲದೆ ಬ್ಯಾಂಕ್ನಲ್ಲಿ ಕೆಲವು ಸ್ಕೀಮ್ಸ್ಗಳಿದೆ, ಗೌರ್ಮೆಂಟ್ ಸ್ಕೀಮ್ಸ್ಗಳಿದೆ. ಸೊ ಹೀಗಾಗಿ ಚಿಕ್ಕ ಚಿಕ್ಕ ಸ್ಕೀಮ್ಗಳಿದೆ, 200-300 ರೂಪಾಯಿ ವರ್ಷಕ್ಕೆ ಇರುವಂತ ಕೆಲವು ಸ್ಕೀಮ್ಸ್ಗಳಿವೆ. ಯಾರಾದ್ರೇನು ಅದು ಸೇವೆ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಕೂಲಿ ಕೆಲಸ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಕೆಲಸನ, ಪ್ರೈವೇಟ್ ಕೆಲಸನ, ಮುಖ್ಯವಾಗಿ ಸೇವೆ ಮಾಡೋರು ಯಾರೇ ಇದ್ರು, ಸೇವಿಂಗ್ಸ್ ಬಹಳ ಪ್ರಾಮುಖ್ಯ. ಸೇವ್ ಮಾಡ್ರಿ. ಅದ್ರ ಅರ್ಥ ದೇವ್ರು ಕೊಡಬಾರ್ದು ಅಂತಲ್ಲ, ದೇವ್ರು ಕೊಡ್ಬೇಕಾದದನ್ನು ಕೊಡ್ರಿ. ಅದು ಮಾತ್ರವಲ್ಲದೆ ನೀವೇನ್ ಮಾಡ್ರಿ, ನಿಮಗೋಸ್ಕರ ಖರ್ಚು ಮಾಡ್ಬೇಕಾದದ್ದು ಮಾಡಿ, ಬಂದದ್ನೆಲ್ಲ ನಿಮಗ ಖರ್ಚು ಮಾಡಬೇಡಿ. ಮಾತ್ರವಲ್ಲದೆ ಕೂಡಿಟ್ಕೊಳ್ಳಿ, ಜ್ಞಾನದಿಂದ ನಡೀರಿ. ಆಗ ನಿಮಗೆ ದುರ್ಭಿಕ್ಷ ವರ್ಷದಲ್ಲಿ ಕಷ್ಟದ ದಿನಗಳ ಬಂದಾಗ ನೀವು ಯಾರ ಹತ್ರನ ಕೈ ಚಾಚಬೇಕಾದಂತ ಅವಶ್ಯಕತೆ ಇಲ್ಲ. ಕರ್ತನು ಆ ರೀತಿ ನಿಮ್ಮೆಲ್ಲರನ್ನು ನಡೆಸಲಿ. ಆಮೇನ್. ಪ್ರಾರ್ಥಿಸೋಣವಾ. ನಮ್ಮನ್ನು ಬಾಳುವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆ ದೇವರೇ, ಈ ದಿನ ನಮ್ಮೊಂದಿಗೆ ಮಾತನಾಡಿದ್ದೀರಾ, ಮುಖ್ಯವಾಗಿ ಸೇವಿಂಗ್ಸ್ ಕುರಿತು ಮಾತನಾಡಿದ್ಯಾ. ಯೋಸೇಫನಿಗಿದ್ದಂತ ಮುಂದಾಲೋಚನೆ ನಮ್ಮೆಲ್ಲರೂ ಕೊಡು, ಎಷ್ಟೋ ಕುಟುಂಬಗಳಿಗೆ ದಯಪಾಲಿಸು. ಮುಖ್ಯವಾಗಿ ಹಳ್ಳಿಗಳಲ್ಲಿ ಸೇವೆ ಮಾಡ್ತಾರಂತ ಸೇವಕರಿಗೂ ಆ ಒಂದು ಕಾನ್ಸೆಪ್ಟ್ ಅನ್ನು ಕೊಡು, ಆಶೀರ್ವಾದ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. 「
ಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ